टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆ ವೇದಿಕೆ ಮೇಲೆ ರಾಕೇಶ್ ಜೊತೆ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ. ಸೊ ಅವ್ರು ಅರ್ಜುನ್ ಜನ್ಯ ಪಾತ್ರ ಮಾಡಿದರೆ ನೀವು ಜಗ್ಗೇಶ್ ಅವ್ರ ಪಾತ್ರ ಮಾಡಿರುವಂಥದ್ದು. ಸೊ ಅವ್ರನ್ನ ಹೆಂಗೆ ಮಿಸ್ ಮಾಡ್ಕೊಳ್ತಿದ್ದೀರಿ? ರಾಕೇಶ್ ಅಂದ ತಕ್ಷಣ ನಿಮಗೆ ಹೆಂಗೆ ನೆನಪಾಗುತ್ತೆ ಅನ್ನೋದು? ನನಗೆ ರಾಕೇಶ ಎಲ್ಲರ ಜೊತೆನೂ ಕ್ಲೋಸೇ. ಪಾಪ ಅವನು ಎಲ್ಲರೂ ಕೂಡ ಜಾಲಿ. ಅವನು ರಾಕೇಶ ರೆಸ್ಪೆಕ್ಟ್ ಕೊಡ್ತಾನೆ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟಿರ್ತಾನೆ. ಆಮೇಲೆ ಇತ್ತೀಚೆಗೆ ರೀಸೆಂಟಾಗಿ ಅವನ್ನ ನೋಡಿದ್ದು ಈ ಚಾಂಪಿಯನ್ಶಿಪ್ಪಲ್ಲಿ ಒಂದು 4 ತಿಂಗಳು ಹಿಂದೇನೋ ಒಂದು ಸ್ಕಿಟ್ ಮಾಡಿದ್ದು ಉಗ್ರ ನರಸಿಂಹ. ಪಾಪ ಅವನೆಲ್ಲೋ ಮಂಗಳೂರಲ್ಲಿದ್ದ. ಅವ್ನು ಬರೋದು 2 ದಿವಸ, ನಾವೆಲ್ಲ 3 ದಿವಸ ಮುಂಚೆ ಇದ್ದು. ಅವ್ನು ಯಾವುದೋ ಶೂಟಿಂಗ್ ಇತ್ತು ಕಾಂತಾರ 2 ಅಂದ್ಬಿಟ್ಟು ಒಂದು ದಿವಸ ಇದ್ದಂಗೆ ಬಂದು ಪ್ರಾಕ್ಟೀಸ್ ಮಾಡ್ದ. ಉಗ್ರ ನರಸಿಂಹದ್ರಲ್ಲಿ ಪಾಪ ಅವನು ನಾನು ಸಿಕ್ಕಾಪಟ್ಟೆ ಇಂಪ್ರಾಂಪ್ಟ್ ಎಲ್ಲ ಹೊಡೆದು ಅವ್ನ ಮಗನ ಕ್ಯಾರೆಕ್ಟ್ರು, ನಾನು ನರಸಿಂಹನ ಕ್ಯಾರೆಕ್ಟರ್ ಅದೆಲ್ಲ ಮಾಡಿ ಅದೇ ಜಾಸ್ತಿ ಮೆಮೊರೇಬಲ್. ಅದು ಬಿಟ್ಟರೆ ನಮ್ಮ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾಕ್ಕೆ ನನಗೆ ಇನ್ನೂ ಮೆಸೇಜ್ ಇದೆ ಇದರಲ್ಲಿ. ಆಲ್ ದಿ ಬೆಸ್ಟ್ ಮಗ, ನಮ್ಮಲ್ಲಿ ಒಬ್ಬ ಹೀರೋ ಅದೆಲ್ಲ ನೀನು, ಅದು ನೀನು ಬಾಡಿ ಬಿಲ್ಡಿಂಗ್ ಮಾಡಿ. ಅವನು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದ ಮುಂಚೆ. ಅದನ್ನೆಲ್ಲ ಕೆಲವು ಕೇಳ್ತಾ ಇದ್ದೆ, ಪ್ರೋಟೀನ್ ಏನು ಕತೆ ಇವೆಲ್ಲ ಕೇಳಿದಾಗ ಸ್ವಲ್ಪ ಹೇಳೋನು ಪಾಪ ಪರ್ಸ್ನಲಾಗಿ ಫೋನ್ ಮಾಡ್ತಾಯಿದ್ದೆ. ಇತ್ತೀಚೆಗೆ ನಮ್ಮ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಸರ್ನ ಒಂದು ಸತಿ ನಮ್ಮ ಸಿನಿಮಾ ಟ್ರೈಲರ್ಗೋ ಇಲ್ಲ ಪ್ರೀಮಿಯರ್ ಶೋಗೆ ಯಾಕಾರ ಕರ್ಸ್ಬೇಕು ಮಗ, ಇದು ನಿನ್ನ ಕೈಯಿಂದ ಸಾಧ್ಯ, ಒಂಚೂರು ಕೇಳಿ ನೋಡು ಅಂದಾಗ ಮೀಟ್ ಮಾಡಿಸ್ತೀನಿ ಬಾ ಅಂತ ಈಗ ಒಂದು 20 ದಿವಸಲ್ಲಿ ಹೇಳಿದ್ದ. ಸರಿ ಆಯಿತು ಅಂತ ಹೇಳಿದೆ. ಅದು ಬಿಟ್ಟರೆ ಪಾಪ ಒಡನಾಟ ನನಗೂ ಕೇಳಿ ಶಾಕ್ ಆಯಿತು. ಜೊತೆಲಿದ್ದವನು ಅವ್ನು ಸೀಸನ್ 2 ವಿನ್ನರು, ಸೀಸನ್ 1 ಶಿವಣ್ಣ, ಸೀಸನ್ 2 ವಿನ್ನರ್ ನಾನು, 3 ಅವನು ವಿನ್ನರೇ. ಪಾಪ ಯಾರಾದರೂ ವಿನ್ನರ್ ಆಗಲಿ ರನ್ನರ್ ಆಗಲಿ, ಬಟ್ ಜೀವನೇ ಒಂದು ಕಡೆ ಶಾಕು ನೋಡಿ ಕೇಳ್ತಿದ್ದಂಗೆ. ಏನು ಮಾಡೋಂಗಿಲ್ಲ, ಭಗವಂತ ಅವ್ರ ಮನೆ ಕುಟುಂಬಕ್ಕೆ ನೋವನ್ನ ತಡೆಯೋ ಶಕ್ತಿ ಕೊಡಲಿ. ಮತ್ತೆ ಅವನು ಹುಟ್ಟಿದರೆ ಹಾಸ್ಯ ಕಲಾವಿದನಾಗೆ ಹುಟ್ಟಲಿ. ಜಾಲಿ ಮನುಷ್ಯ, ಯಾರು ಶತ್ರುಗಳಿಲ್ಲ, ಯಾರು ಅವನಿಗೇನಿಲ್ಲ. ಅದು ಗೊತ್ತಿಲ್ಲ, ಯಾರು ಇಲ್ಲದೇ ಇದ್ದಾಗ ಹೊಗಳೋದು ಕೆಲವ್ರದ್ದು ಬೇರೆ. ಬಟ್ ಇದು ರಿಯಲಾಗಿ ಹೇಳಬೇಕು ಅಂದರೆ ಇವನು ಇದ್ದಾಗಲೂ ಹಂಗೆ, ಈಗ ನಮ್ಮ ಜೊತೆ ಇಲ್ಲದೇ ಇದ್ದಾಗಲೂ ಒಂದೇ, ಬಟ್ ಒಳ್ಳೆ ಮನುಷ್ಯ ಸರ್. ಸಹಜವಾಗಿ ಅಂದರೆ ಆತನ ಅಭಿನಯಕ್ಕೆ ಎಲ್ಲರೂ ಕೂಡ ಅಜಾತ ಶತ್ರು ಅಂತಲೇ ಆತನ ಕರಿತಾ ಇದ್ರು. ಬಟ್ ಈಗ ಬಾಡಿ ವಿಚಾರ ಹೇಳಿದ್ರಿ, ಅಂದರೆ ವೆಯ್ಟ್ ವಿಚಾರ, ಅಂದರೆ ಅದ್ರ ಬಗ್ಗೆ ಏನಾರು ಹೆಲ್ತ್ ಕಾನ್ಸಿಯಸ್ ಏನಾರು ಇತ್ತ ಅವರಿಗೆ? ಆ ಥರದ್ದು ಏನಾರು ಯೋಚನೆ ಇತ್ತಾ? ಈಗ ಹೀರೋ ಆಗೋ ಕನಸು ಆ ಥರದ್ದು ನಿಮ್ಮ ಹತ್ರ ಏನಾರು ಹಂಚ್ಕೊಂಡಿದ್ದು ಹಿಂಗೆ? ಸರ್, ಇದು ಕಾಂತಾರ 2 ಆಚೆ ಬಂದಮೇಲೆ ಮನು ಒಳ್ಳೆ ಬ್ರೇಕ್ ಸಿಗುತ್ತೆ ನನಗೆ. ಒಳ್ಳೆ ರೋಲು, 30 ದಿನ ಡೇಟ್ ಕೊಟ್ಟಿರೋ ಮನು ತುಂಬ ಚೆನ್ನಾಗಿದೆ, ಅದಕ್ಕೆ ದಾಡಿ ಎಲ್ಲ ಬಿಟ್ಟಿದ್ದೀನಿ ಅಂತ ಅಂದಿದ್ದ. ಆಮೇಲೆ ಆಸ್ಪತ್ರೆಗೆ ಒಂದು 4 ತಿಂಗಳಲ್ಲಿ 5 ತಿಂಗಳಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಮುಖ ಎಲ್ಲ ಸ್ವಲ್ಪ ಇದಾಗಿತ್ತು. ಆಗ ಇನ್ನೂ ಅರ್ಧ ಬರೋದಾಗಿದೆ, ಶೂಟಿಂಗು ಹೋಗ್ಬಿಡ್ತಲ್ಲ ಮುಖ ಅಂದಾಗ ಅವ್ರೇನೋ ಡಾಕ್ಟ್ರು 1 ತಿಂಗಳು ಬೇಕು, ಸರ್ಜರಿ ಮಾಡ್ತೀವಿ, ಚೆನ್ನಾಗಾಗುತ್ತೆ ಮುಖ ಅಂತ ಹೇಳಿದ್ರಂತ. ಅವಾಗ ಆಸ್ಪತ್ರೆಗೆ ಹೋಗಿ ನೋಡ್ಕೊಬಂದಿದ್ದೆ. ಅದಾದಮೇಲೆ ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆನೇ ಮಾತಾಡೋಣ ಫೋನ್ ಮಾಡಿದಾಗೆಲ್ಲ. 23ಕ್ಕೆ ರಿಲೀಸು ಅಂತಲೂ ಹೇಳಿದ್ದೆ. ಹೌದಾ, ಆಲ್ ದಿ ಬೆಸ್ಟ್, ಆದರೆ ಬರ್ತೀನಿ ನಾನು ಬೆಂಗಳೂರಿಗೆ, ಒಂದು ಬೈಟ್ಸು ಹಾಕ್ತೀನಿ, ನಮ್ಮ ಪ್ರೊಫೈಲಲ್ಲೆಲ್ಲ ಹಾಕ್ತೀನಿ ಅಂತ ಹೇಳಿದ್ದ. ಬಟ್ ಈಗ ಇಲ್ಲ, ಏನು ಮಾಡೋಂಗಿಲ್ಲ.